ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರು ದಸರಾ ಕರ್ನಾಟಕದ ನಾಡ ಹಬ್ಬ. ದಶಕಗಳಿಂದ ಇದು ಸಂಸ್ಕೃತಿಯ, ಧರ್ಮದ ಮತ್ತು ವೈಭವದ ಪ್ರತೀಕ. ಕರ್ನಾಟಕದ ಸಂಸ್ಕೃತಿಯ ಪ್ರತೀಕ ಕೂಡ ಹೌದು. ಆದ್ರೆ ಈ ಬಾರಿಗೆ ಹೆಡ್ಲೈನ್ಸ್ ಮಾಡ್ತಿರೋದು ಆನೆಗಳಲ್ಲ, ಬದಲಿಗೆ ವಿವಾದ. ಈ ಬಾರಿ ಕರ್ನಾಟಕ ಸರ್ಕಾರ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಗೆದ್ದಂತ ಕನ್ನಡ ಆಥರ್ ಭಾನು ಮುಷ್ತಕ್ ಅವರನ್ನ ದಸರಾ 2025 ಇನಾಗ್ಯುರೇಷನ್ಗೆ ಆಹ್ವಾನ ಮಾಡಿದೆ. ಸಾಹಿತ್ಯ ಲೋಕದಲ್ಲಿ ಇದು ಹೆಮ್ಮೆ ತಂದಿದ್ರು ಕೂಡ ರಾಜಕೀಯದಲ್ಲಿ ಬಿರುಕು ತಂದಿದೆ. ಇದು ಯಾಕೆ, ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಹೇಳ್ತಾರೆ, ದಸರಾ ಈಸ್ ನಾಟ್ ಸೆಕ್ಯುಲರ್, ಇದು ದೇವಿಯ ಆರಾಧನೆ ಹಬ್ಬ ಅಂತ. ಒಂದು ಮುಸ್ಲಿಂ ಲೇಖಕಿ ಇನಾಗ್ಯುರೇಷನ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಯದುವೀರ್ ಒಡೆಯರ್ ಮತ್ತೆ ತೇಜಸ್ವಿ ಸೂರ್ಯ ಕೂಡ ಇದೇ ರೀತಿ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಈ ವಿವಾದ ಇಷ್ಟು ಹೆಚ್ಚಲು ಕಾರಣ ಆಗಿದ್ದೇನು ಗೊತ್ತಾ? ಭಾನು ಮುಷ್ತಕ್ ಅವರ ಹಳೆಯ ವಿಡಿಯೋ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಭಾನು ಮುಷ್ತಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯ್ತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಅಲ್ಲಿ ಅವ್ರು ಹೇಳ್ತಾರೆ, ಕನ್ನಡ ಲ್ಯಾಂಗ್ವೇಜ್ ಆಸ್ ಗಾಡೆಸ್ ಭುವನೇಶ್ವರಿ ಅಂತ ನೋಡೋದನ್ನ ಎಕ್ಸ್ಕ್ಲೂಷನರಿ ಅಂತ ಹೇಳ್ತಾರೆ. ಇದರಿಂದ ಹಿಂದುತ್ವ ಗ್ರೂಪ್ಸ್ ಮತ್ತಷ್ಟು ಕೋಪಗೊಂಡಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಘೋಷಿಸ್ತಾರೆ, ದಸರಾ ಈಸ್ ನಾಟ್ ಹಬ್ಬ, a state festival for all, not linked to any one religion ಅಂತ ಹೇಳಿ. ಅವರು ವಿರೋಧಿಗಳನ್ನ ರಿಲಿಜಿಯಸ್ ಫನೆಟಿಕ್ಸ್ ಅಂತಾನೂ ಕರೆದ್ರು. ಅವರು ನೆನಪಿಸಿದ್ರು, ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್, ಮಿರ್ಜಾ ಇಸ್ಮಾಯಿಲ್ ಕೂಡ ದಸರಾ ವೈಭವನ ಬೆಳೆಸಿದವ್ರೆ. 2017 ಮುಸ್ಲಿಂ ಪೊಯೆಟ್ ನಿಸಾರ್ ಅಹಮದ್ ಕೂಡ ಇನಾಗ್ಯುರೇಷನ್ ಮಾಡಿದ್ರು ಅಂತ. ಇದ್ರ ನಡುವೆ ಮೈಸೂರು ಟೂರಿಸಂ ಅಸೋಸಿಯೇಷನ್ ಕಳವಳ ವ್ಯಕ್ತಪಡಿಸಿದೆ. ಈ ವಿವಾದ ಕರ್ನಾಟಕದ ಇಮೇಜ್ ಹಾಳು ಮಾಡಬಹುದು, ಜೊತೆಗೆ ಇಂಟರ್ನ್ಯಾಷನಲ್ ವಿಸಿಟರ್ಸ್ ಸಂಖ್ಯೆಗೆ ಹೊಡೆತ ಕೊಡ್ಬೋದು ಅಂತ ಹೇಳಿದೆ. ಅಂದ್ರೆ ಪಾಲಿಟಿಕ್ಸ್, ಟೂರಿಸಂಗೂ ಎಕಾನಮಿಗೂ ಹೊಡೆತ ಕೊಡ್ಬೋದು ಅಂತ. ಇದನ್ನೆಲ್ಲ ತಿಳ್ಕೊಂಡಂತ, ಇದನ್ನೆಲ್ಲ ಕೇಳ್ದಂತ ಭಾನು ಮುಷ್ತಕ್ ಅವರ ರೆಸ್ಪಾನ್ಸ್ ಏನ್ ಗೊತ್ತಾ? ಸ್ವತಃ ಭಾನು ಅವರು ಹೇಳ್ತಾರೆ, ಶಾಂತವಾಗಿ, ಐ ರೆಸ್ಪೆಕ್ಟ್ ದಿಸ್ ಫೆಸ್ಟಿವಲ್ ಟು. ತಮ್ಮ ಬಾಲ್ಯದ ನೆನಪುಗಳನ್ನ ಹಂಚ್ಕೊಂಡು, ನಾನು ಮೈಸೂರು ಜಂಬೂ ಸವಾರಿಯನ್ನ ನೋಡ್ತಾ ಇದ್ದೆ, ಈ ಹಬ್ಬ ನನ್ಗೂ ತುಂಬಾ ಪ್ರೀತಿ ಅಂತ ಹೇಳಿದ್ದಾರೆ. ವಿವಾದದ ನಡುವೆ ಸಹ ಅವರ ಮಾತುಗಳು ಶಾಂತ ಸಂದೇಶವನ್ನ ನೀಡಿದೆ. ಅಂತಿಮವಾಗಿ ಈ ವಿವಾದ ಒಂದು ದೊಡ್ಡ ಪ್ರಶ್ನೆ ಎತ್ತುತ್ತಾ ಇದೆ. ಮೈಸೂರು ದಸರಾ ಒಂದು ಸೆಕ್ಯುಲರ್ ಸ್ಟೇಟ್ ಫೆಸ್ಟಿವಲ್ ಅಥವಾ ಪ್ಯೂರ್ಲಿ ಹಿಂದೂ ರಿಲಿಜಿಯಸ್ ಟ್ರೆಡಿಷನ್? ಕರ್ನಾಟಕ ಜನತೆಗೆ ಇದು ಐಡೆಂಟಿಟಿ, ಯೂನಿಟಿ ಮತ್ತೆ ಹೆರಿಟೇಜ್ ಹಬ್ಬ. ಸೆಪ್ಟೆಂಬರ್ 22 ಹಬ್ಬ ಆರಂಭ ಆಗ್ತಾ ಇದೆ. ಆಶಯ ಏನಂದ್ರೆ, ಪೊಲಿಟಿಕ್ಸ್ ಬದಿಗಿಟ್ಟು ದಸರಾ ತನ್ನ ನಿಜವಾದ ಆತ್ಮವನ್ನು ತೋರಿಸ್ಲಿ ಅಂತ. ಇನ್ನು ಕೊನೆಯದಾಗಿ ಒಂದು ಮುಖ್ಯ ವಿಷಯ ಏನಂದ್ರೆ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ರೆಕಗ್ನೈಸೇಷನ್ ಭಾನು ಮುಷ್ತಕ್ ಅವ್ರಿಗೆ ಮಾತ್ರ ಅಲ್ಲ, ಅವರ ಕೃತಿಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂತ ದೀಪಾ ಬಸ್ತಿಯರ್ಗೂ ಕೂಡ ಈಕ್ವಲಿ ಸಿಕ್ಕಿದೆ. ಟ್ರಾನ್ಸ್ಲೇಷನ್ ಅನ್ನೋದು ಕೇವಲ ವರ್ಡ್ಸ್ ಬದಲಾವಣೆ ಅಲ್ಲ, ಅದು ಒಂದು ಹೊಸ ಜೀವ ತುಂಬುವ ಕಲೆ. ದೀಪಾ ಬಸ್ತಿ ಇಲ್ದಿದ್ರೆ ಮುಷ್ತಕ್ ಅವರ ಕತೆಗಳು ಜಾಗತಿಕ ಮಟ್ಟದಲ್ಲಿ ತಲುಪ್ತಾ ಇರಲಿಲ್ಲ. ಹೀಗಾಗಿ ಕೆಲವರು ಅಭಿಪ್ರಾಯ ಏನ್ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಇನಾಗ್ಯುರೇಷನ್ಗೆ ಭಾನು ಮುಷ್ತಕ್ ಜೊತೆಗೆ ದೀಪಾ ಬಸ್ತಿಯವ್ರಿಗೂ ಕೂಡ ಆಹ್ವಾನ ನೀಡೋದು ಸರಿಯಾದ ಗೌರವ ಆಗ್ತಾ ಇತ್ತು ಅಂತ ಹೇಳಿ. ಇನ್ನ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಮೈಸೂರು ದಸರಾ ನಮ್ಮ ಹೆಮ್ಮೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾಗೆ ನಾವು ಕಾಯ್ತಾ ಇದೀವಿ. ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ನನ್ನ ಟಾಪಿಕ್. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ಸುರಭಿ ರವಿಕುಮಾರ್. ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.